ಈ ಬಾರಿ ಹೊಸ ವರ್ಷವನ್ನ ಟಫ್ ರೂಲ್ಸ್ ಜೊತೆಗೆ ನಾವೇನಾದ್ರೂ ಬರಮಾಡ್ಕೊಳ್ಬೇಕು ಅನ್ನೋ ಆತಂಕ ಜನರಿಗಿತ್ತು. ಬಟ್ ಆತಂಕ ದೂರ ಮಾಡೋ ಕೆಲಸವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಯಾವುದೇ ಟಫ್ ರೂಲ್ಸ್ ಇರಲ್ಲ, ಆದ್ರೆ ಕೆಲವು ಸಾಮಾನ್ಯ ನಿಯಮಗಳನ್ನ ಎಲ್ಲರೂ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸಾಮಾನ್ಯ ನಿಯಮಗಳಲ್ಲಿ ಕೊಂಚ ಬದಲಾವಣೆ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಒಂದಷ್ಟು ಹಿಂಟ್ ಅನ್ನ ಕೊಟ್ರು. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಹೈಲೈಟ್ಸ್ ಏನು ಅಂತ ಬನ್ನಿ ನೋಡಿ. ಹೊಸ ವರ್ಷಾಚರಣೆಗೆ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ. ಬ್ರಿಗೇಡ್ ರೋಡ್, ಎಂಜಿ ರೋಡ್ ಅಲ್ಲೆಲ್ಲ ನಿರ್ಬಂಧ. ಹೊಸ ಆಚರಣೆಗೆ ಈ ಬಾರಿ ಕೋವಿಡ್ ಹೆಚ್ಚಳ ಆತಂಕ ತಂದಿದೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಆಯಿತು. ಇವತ್ತು ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ರು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್, ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಆರೋಗ್ಯ ಇಲಾಖೆ, ಬಿಬಿಎಂಪಿ ಅಧಿಕಾರಿಗಳು ಭಾಗವಹಿಸಿದ್ರು. ಬಳಿಕ ಮಾತನಾಡಿದಂತಹ ಗೃಹ ಸಚಿವ ಪರಮೇಶ್ವರ್, ಹೊಸ ವರ್ಷ ಆಚರಣೆಗೆ ಬ್ರಿಗೇಡ್ ರೋಡ್, ಎಂಜಿ ರೋಡ್ನಲ್ಲಿ ಯಾವುದೇ ನಿರ್ಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹೊಸ ವರ್ಷಕ್ಕೆ ಸ್ವಲ್ಪ ನಿಯಮಗಳನ್ನ ಬದಲಾವಣೆ ಮಾಡ್ತೀವಿ, ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದ್ರು. ನಮಗೆ ಈ ಕೋವಿಡ್ ಬೇರೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ನಾವು ಸಭೆ ಕರೆದಿದ್ದು. ಆ ಪ್ರಕಾರ ಇವತ್ತು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲ ಏಜೆನ್ಸಿಗಳಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರವರ ಇಲಾಖೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಮೆಟ್ರೋ ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗೆ ಸಭೆಯಲ್ಲಿ ಸೂಚನೆ ಕೊಡಲಾಗಿದೆ. ಎಂಜಿ ರೋಡ್ ಮೆಟ್ರೋಗೆ ಟ್ರಿನಿಟಿ ಸರ್ಕಲ್ ನಿಂದಲೂ ಅನಿಲ್ ಕುಂಬ್ಳೆ ಸರ್ಕಲ್ ನಿಂದಲೂ ಓಡಾಡೋಕೆ ಅನುಕೂಲ ಕಲ್ಪಿಸೋಕೆ ಸೂಚಿಸಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೀಬಾರದು ಅಂತ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಹೊಸ ವರ್ಷ ನೆಪದಲ್ಲಿ ಯಾರೂ ಅನಾವಶ್ಯಕವಾಗಿ ಟೆಂಟ್ ಗಳನ್ನ ಹಾಕೊಂಡು ಲಿಕ್ಕರ್ ಮಾರಾಟ ಮಾಡಬಾರದು ಅಂತ ಹೋಮ್ ಮಿನಿಸ್ಟರ್ ಎಚ್ಚರಿಸಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನ ಸೇರಿಕೊಂಡು ಅಲ್ಲಿ ಅವತ್ತು ಸೆಲೆಬ್ರೇಷನ್ ಮಾಡೋದನ್ನು ನಾವು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಒಂದು ಪ್ರಿಕಾಷನರಿ ಮೆಜರ್ ಅಂತ ಹೇಳಿ ಎಲ್ಲ ಏಜೆನ್ಸಿಗಳು ಎಲ್ಲರನ್ನು ಕೂಡ ಇವತ್ತು ಸಭೆ ಕರೆದು ಯಾವುದೇ ರೀತಿಯಲ್ಲಿ ಘಟನೆ ನಡೀಬಾರ್ದು. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಡ್ರಗ್ಸ್ ಮಾರಾಟ ಮಾಡಲಿಕ್ಕೆ, ಎರಡನೇದಾಗಿ ಈ ಲಿಕ್ಕರ್ ದೃಷ್ಟಿಯಿಂದ ಕೂಡ ಲಿಕ್ಕರ್ ಸ್ಟೋರೇಜು, ಲಿಕ್ಕರ್ ಲೈಸೆನ್ಸ್ ವಾಲೇಷನ್ ಮಾಡ್ತಕ್ಕಂಥದ್ದು. ಮೂರನೇದಾಗಿ ಈ ರೀತಿ ರೌಡಿ ಚಟುವಟಿಕೆ ಉಳ್ಳಂತಹ ವ್ಯಕ್ತಿಗಳು ಅಥವಾ ಸಮಾಜಘಾತಕ ವ್ಯಕ್ತಿಗಳೇನಿದ್ದಾರೆ ಅವರುಗಳ ಮೇಲೆ ಕೂಡ ವ್ಯಾಪಕವಾದಂತಹ ಕಾರ್ಯಾಚರಣೆಯನ್ನು. ಇನ್ನೊಂದೆಡೆ ಬೇರೆ ಬೇರೆ ದೃಷ್ಟಿ ಇಟ್ಕೊಂಡು ಹೊರಗಿನ ಜನ ತೊಂದರೆ ಮಾಡಬಹುದು ಎಂಬುದರ ಬಗ್ಗೆ ಹೆಚ್ಚಿನ ಗಮನ ಹರಿಸೋಕೆ ಗುಪ್ತಚರ ಇಲಾಖೆಗೆ ಸೂಚಿಸಲಾಗಿದೆ. ಒಟ್ನಲ್ಲಿ ಹೊಸ ವರ್ಷ ಆಚರಣೆಗೆ ಕೊರೋನಾ ಆತಂಕ ಇದ್ರೂ ಸದ್ಯಕ್ಕೆ ಸರ್ಕಾರ ರಿಲೀಫ್ ಕೊಟ್ಟಿದ್ದು, ವಾರದ ಬೆಳವಣಿಗೆ ನೋಡಿಕೊಂಡು ಬಳಿಕ ರೂಲ್ಸ್ ನಲ್ಲಿ ಬದಲಾವಣೆ ತರುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.